ಇದೀಗ ತಾನೇ ನಿಮ್ಮ TV5 ಲಭ್ಯ ಆಗ್ತಾ ಇದೆ. ಧಾರವಾಡ ತಾಲೂಕಿನ ತಡಸಿನಕೊಪ್ಪ ಗ್ರಾಮದಲ್ಲಿ ಗೋಲ್ಮಾಲ್ ಸಂಭವಿಸ್ತಾ ಇದೆ. ಸರ್ವೆ ನಂಬರ್ 110ರಲ್ಲಿರೋ 163 ಎಕರೆ ಜಮೀನಿನಲ್ಲಿ ಅಕ್ರಮ ಸಾಗುವಳಿ ನಡೀತಾ ಇದೆ. ಅಕ್ರಮ ಸಾಗುವಳಿಯನ್ನು ಸಕ್ರಮ ಮಾಡಿ ಮಂಜೂರು ಮಾಡಿದ್ದಂಥ ಸರ್ಕಾರ ಕೊಟ್ಟಂಥ ಭೂಮಿಯಲ್ಲಿ ಈಗ ಮರಳು ಮಾರಾಟ ದಂಧೆ ನಡೀತಾ ಇದೆ. ಕೃಷಿ ಜಮೀನಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಕಂದಕಗಳು ಅಲ್ಲಿ ನಿರ್ಮಾಣ ಆಗಿದ್ದಾವೆ. ರಸ್ತೆ ನಿರ್ಮಾಣ ಸೇರಿದಂತೆ ಹಲವೆಡೆ ಮಣ್ಣು ಸಾಗಾಟ ಕೂಡ ಎಗ್ಗಿಲ್ಲದೆ ಅವಿರತವಾಗಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಜಮೀನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ತಹಶೀಲ್ದಾರ್ ಮನವಿ ಮಾಡಲಾಗಿದೆ. ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ತಹಶೀಲ್ದಾರ್ ಪ್ರಕಾಶ್ ಕುದ್ರಿ. ಅಧಿಕಾರಿಗಳು ದಂಧೆಕೋರರ ವಿರುದ್ಧವೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಬೇಕು ಅನ್ನುವ ರಿಕ್ವೆಸ್ಟ್ ಮಾಡಲಾಗಿದೆ. ಇದು ಧಾರವಾಡ ಕೃಷಿ ಜಮೀನಿನಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ದಂಧೆ ನಡೀತಾ ಇದೆ ಅನ್ನುವ ಸುದ್ದಿ ನಮಗೆ ಸಿಗ್ತಾ ಇದೆ. ಕೃಷಿ ಭೂಮಿಯಲ್ಲಿ ಉಳುಮೆ ಮಾಡೋ ಬದಲು ಅಕ್ರಮವಾಗಿ ಮಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ ಧಾರವಾಡ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಫ್ಕೋರ್ಸ್ ಅಧಿಕಾರಿಗಳು ಶಾಮೀಲಾಗದೆ ಈ ರೀತಿ ಅಕ್ರಮ ಅವ್ಯಾಹತವಾಗಿ ನಡೀಲಿಕ್ಕೆ ಸಾಧ್ಯ ಇರೋದಿಲ್ಲ. ಧಾರವಾಡ ತಾಲೂಕಿನ ತಡಸಿನಕೊಪ್ಪ ಗ್ರಾಮದಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಸರ್ವೆ ನಂಬರ್ 110ರಲ್ಲಿರೋ 163 ಎಕರೆ ಜಮೀನಿನಲ್ಲಿ ಅಕ್ರಮ ಸಾಗುವಳಿ ನಡೀತಾ ಇದೆ. ಅಕ್ರಮ ಸಾಗುವಳಿಯನ್ನು ಸಕ್ರಮ ಮಾಡಿ ಮಂಜೂರು ಮಾಡಿತ್ತು ಸರ್ಕಾರ ಕೊಟ್ಟಂಥ ಭೂಮಿಯಲ್ಲಿ ಈಗ ಮರಳು ಮಾರಾಟ ದಂಧೆ ನಡೀತಾ ಇದೆ. ಕೃಷಿ ಜಮೀನಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಕಂದಕಗಳೇ ನಿರ್ಮಾಣವಾಗಿವೆ ಅಂತೆ. ರಸ್ತೆ ನಿರ್ಮಾಣ ಸೇರಿದಂತೆ ಹಲವೆಡೆ ಮಣ್ಣು ಸಾಗಾಟ ಕೂಡ ನಡೀತಾ ಇದೆ. ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಬೇಕು ಅಂತ ತಹಶೀಲ್ದಾರ್ ಕೂಡ ಈಗ ಮನವಿ ಮಾಡಿದ್ದಾರೆ. ಧಾರವಾಡ ತಾಲೂಕಿನಲ್ಲಿ ಬರುವಂಥ ತಡಸಿನಕೊಪ್ಪ ಗ್ರಾಮ ಅಲ್ಲಿ ಸರ್ಕಾರಿ ಸರ್ವೆ ನಂಬರ್ 110 ಅಲ್ಲಿ ಪರಿಶೀಲನೆ ಮಾಡಿದಾಗ ಅದರ ಅಡ್ಜಸ್ಟೆಂಟ್ ಕಂಪೌಂಡ್ ಹತ್ತಿ ಇದು ನಮ್ಮ ರೈತರ ಜಮೀನು ಕೊಟ್ಟಿದ್ದು. ಆ ಜಮೀನಲ್ಲಿ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಅಕ್ರಮವಾಗಿ ಆ ಮಣ್ಣನ್ನು ಅಗೆದು ಸುಮಾರು 15ರಿಂದ 20 ಫೀಟ್ ಮಣ್ಣು ತೆಗೆದು ಅಕ್ರಮವಾಗಿ ಸಾಗಣೆ ಮಾಡಿದ್ದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದಕ್ಕೆ ಕೂಡಲೇ ನಾವು ಮತ್ತು ಕಂದಾಯ ನಿರೀಕ್ಷಕರು ವಿಎಗಳು ಸಂಬಂಧಪಟ್ಟ ಸರ್ವೇರ್ ಹೋಗಿ ಆ ಸರ್ವೆ ಮಾಡಿ ಈಗಾಗಲೇ ನಾವು ಸಹಾಯಕ ಆಯುಕ್ತರ ಮುಖಾಂತರ ನಗರದ ತಡಸಿನಕೊಪ್ಪದಲ್ಲಿರುವಂತಹ ಒಂದು ಫಲವತ್ತಾದ ಭೂಮಿಯನ್ನು ಇವತ್ತು ಹಿಂದೆ ಸರ್ಕಾರ ಅಲ್ಲಿಯ ಬಡ ಜನರಿಗೆ ಒಂದು ಸಮುದಾಯಕ್ಕೆ ಮೀಸಲಿಟ್ಟು ಅವ್ರಿಗೆ ಹಸ್ತಾಂತರ ಮಾಡಿ ಆದೇಶನೂ ಸಹ ಹೊಡೆದಿತ್ತು. ಆದರೆ ಆ ಭೂಮಿಯನ್ನು ಅಲ್ಲಿಯೇ ಜನರಲ್ಲದೆ ಬೇರೆ ಜನರು ಅಲ್ಲಿ ಬಂದು ಅಲ್ಲಿ ಇದ್ದಂತಹ ಭೂಮಿಯಲ್ಲಿ ಮಣ್ಣನ್ನು ತೆಗೆಯುವ ಮೂಲಕ ಅಲ್ಲಿ ಆ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಬರಡು ಮಾಡಿ ದುರ್ಗೇಶ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಎಸ್ ದುರ್ಗೇಶ್, ಉಳುಮೆ ಬದಲು ಅಕ್ರಮವಾಗಿ ಮಣ್ಣು ಮಾರಾಟ ನಡೀತಾ ಇದೆ. ಈ ಗೋಲ್ಮಾಲ್ ಹೆಂಗ್ ಬೆಳಕಿಗೆ ಬಂತು? ಎಷ್ಟು ದಿನಗಳಿಂದ ನಡೀತಾ ಇದೆ? ಕೆಲವರು ಯಾರು ಇಲ್ವಾ? ಹೆಂಗೆ? ರಾಘವ ಸೂರ್ಯ, ಧಾರವಾಡ ತಾಲೂಕಿನ ತಡಸಿನಕೊಪ್ಪ ಗ್ರಾಮದಲ್ಲಿ ಈ ಒಂದು 102 ಎಕರೆ ಜಮೀನು ನಡೆದಂತಹ ಒಂದು ಅವ್ಯವಹಾರ ಅಕ್ರಮ ಅಂತಾನೆ ಹೇಳ್ಬೋದು. ಏನು ಕಳೆದ ಹಲವು ವರ್ಷಗಳಿಂದ ಅಕ್ರಮ ಸಾಗುವಳಿ ಮಾಡ್ಕೊಂಡ್ ಬಂದಂತಹ ಜನರಿಗೆ ಸರ್ಕಾರ ಸಾಗುವಳಿ ಮಾಡಲು ಒಂದು ಸಕ್ರಮಗೊಳಿಸಿ ಜಮೀನನ್ನ ನೀಡಿತ್ತು. 1954ರ ಒಂದು ಅಧಿನಿಯಮದ ಈ ಒಂದು ಭೂಮಿಯನ್ನ ಸಕ್ರಮಗೊಳಿಸಿ ಅಲ್ಲಿನ ಜನರಿಗೆ ಒಂದು ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗೆ ಬಳಸಿಕೊಳ್ಳಲು ನೀಡಿದ ಒಂದು ಈ ಜಮೀನಿನಲ್ಲಿ ಅಕ್ರಮವಾಗಿ ಅವ್ಯವಹಾರವನ್ನು ಮಾಡಿರುವುದಲ್ಲದೆ ಮಣ್ಣು ಸಾಗಾಟವನ್ನ ಮಾರಾಟ ದಂಧೆಯನ್ನ ಎಗ್ಗಲು ನಡೆಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕ್ರಿಯೆಯನ್ನ ಏನು ಸಾರ್ವಜನಿಕರು ಸಾಕಷ್ಟು ಅಲ್ಲಿನ ಜನರು ಆರೋಪವನ್ನು ಮಾಡಿದ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಆ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಭೇಟಿಯನ್ನ ನೀಡಿದ ನಂತರ ಅಲ್ಲಿನ ಕಂದಕಗಳನ್ನು ನೋಡಿ ಒಂದು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅಲ್ಲದೆ ತಹಶೀಲ್ದಾರ್ ಅವರಿಗೆ ಒಂದು ಸೂಚನೆ ನೀಡುತ್ತಾರೆ. ಈ ಒಂದು ಏನು ಜಮೀನನ್ನ ಉಲ್ಲಂಘನೆ ಮಾಡಿದರೆ, ಏನು ಕಾಯ್ದೆನ ಉಲ್ಲಂಘನೆ ಮಾಡಿದಂತಹ ಜನರ ಜಮೀನನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಧಿಕಾರಿ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಮತ್ತು ತಹಶೀಲ್ದಾರ್ ಪ್ರಕಾಶ್ ಕುದುರಿ ಅವರು ಕೂಡ ಈ ಒಂದು ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಚಿಂತನೆ ನಡೆಸಿದ್ದಾರೆ. ಒಟ್ಟು 102 ಎಕರೆ ಜಮೀನಿನಲ್ಲಿ ಅಕ್ರಮ ಮಣ್ಣು ಮಾರಾಟ ಹೆಗ್ಗಿಲ್ಲದೆ ಸಾಗ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು. ಹಲವು ವರ್ಷಗಳಿಂದ ಕೃಷಿ ಜಮೀನನ್ನ ಬಳಕೆ ಮಾಡಿಕೊಳ್ಳಲು ಉಳುಮೆ ಮಾಡಿ ಹೊಟ್ಟೆಪಾಡಿಗಾಗಿ ಒಂದು ರೈತರಿಗೆ ಅನುಕೂಲ ಆಗಲಿ ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ನೀಡಿತ್ತು. ಆದ್ರೆ ಅಲ್ಲಿನ ಒಂದು ಕೆಲವು ವ್ಯಾಪಾರಸ್ಥರು ಸೇರಿ ಮತ್ತು ಅಧಿಕಾರಿಗಳು ಕೂಡ ಇದರಲ್ಲಿ ಸೇರಿದ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಜಮೀನು ಮಣ್ಣನ್ನ BRTS ಯೋಜನೆಗೆ ಕೂಡ ಬಳಸಿಕೊಳ್ಳಲಾಗಿತ್ತು. ಹೀಗಾಗಿ ಅಧಿಕಾರಿಗಳು ಕೂಡ ಕೈ ಶಾಮೀಲಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದ್ದು. ಇದೀಗ ತಹಶೀಲ್ದಾರ್ ಪ್ರಕಾಶ್ ಕುದುರಿ ಅವರು ಈ ಒಂದು ಜಮೀನನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಮುಂದಾಗಿದ್ದಾರೆ. ರಾಘವ್ ಸೂರ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಾಲೇಕಲ್ಲು ಗ್ರಾಮದ ಬಳಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆಗೆ ಈಗ ಬ್ರೇಕ್ ಬಿದ್ದಿದೆ. ಜಗಳೂರು ತಹಶೀಲ್ದಾರ್ ಸೀಸ್ ಮಾಡಿದ್ದ ಬಳಿಕವೂ ಅಕ್ರಮ ಗಣಿಗಾರಿಕೆ ಮುಂದುವರೆದಿತ್ತು. ಇದೀಗ ಉಪವಿಭಾಗಾಧಿಕಾರಿ ಕುಮಾರಸ್ವಾಮಿ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆಸಿ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರು ಮೂಲದ ಖಾಸಗಿ ಕಂಪನಿ ಅರಣ್ಯ ಭೂಮಿಯಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. 100 ಲೋಡು ಅಕ್ರಮ ಅದಿರು ಸೀಸ್ ಮಾಡಿ ರಫ್ತು ಮಾಡದಂತೆ ಈಗ
ಆದೇಶ ಹೊರಡಿಸಿದ್ದಾರೆ. ಸ್ಟೇಷನ್ಗಳು ತಗೊಳಲ್ಲ ಸರ್, ನಮ್ಮ ಕಂಪ್ಲೇಂಟ್ಗಳು ಹೋದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರ್ತದೆ, ನೀವು ಅಲ್ಲಿ ಮೇಲಧಿಕಾರಿಗಳು ತಗೋಗ್ರಿ ಅಂತ ಕೆಲವರು ಹೇಳ್ತಾರೆ ಸರ್. 107 ತಗೊಳ್ಳಿ ಅಪ್ಪ, ಯಾರ ಆತರ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ತಾರೆ, ಶಾಂತಿ ಕದಡ್ತಾರೆ ಅಂದ್ರೆ ನಿಮ್ಮ ಯಾರಿದ್ದಾರೆ ಅವ್ರದ್ದು ನಿಮ್ ಬೌಂಡ್ರಿ ಅಲ್ಲ ಸರ್, ಇವ್ರದ್ದು 57